ನಮ್ ಶಂಕರಣ್ಣ ಸಿಕ್ಕಿದ್ರು ಬಂದ ತಕ್ಷಣ ನೋಡಿ ಇಲ್ಲಿ ಗಣಪತಿ ತಾರೀಕು ಬೆಳಗ್ಗೆ ಎಲ್ಲಾನು ನಾವಿವಾಗ ಶ್ರೀ ಶಂಭುಲಿಂಗೇಶ್ವರ ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ರೇಷ್ಮೆ ಕೃಷಿಕರಾದಂಥ ಮಹೇಶ್ ಅವರಿದ್ದಾರೆ. ನನ್ನ ಹೆಸರು ಶೈಲಾ ಅಂತ ಹೇಳಿ, ರೇಷ್ಮೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೂಡು ಬಂದೈತೆ, ಇನ್ನೊಂದು ನಾಳೆ ಅಥವಾ ನಾಳಿದ್ದು ಗೂಡು ಬಿಡಿಸ್ತಾರೆ. ಮತ್ತೆ ರೇಷ್ಮೆನೆ ನಂಬ್ಕೊಂಡು ನಾವು ಜೀವನ ಮಾಡ್ಕೊಂಡು ಮನೆ ಕಟ್ಟಿದೀವಿ. ರೇಷ್ಮೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನಾನಿವತ್ತು ವಿಡಿಯೋ ಶುರು ಮಾಡ್ತಾ ಇರೋದು ನಮ್ಮೂರ ಸಂತೆಯಿಂದ. ನಮ್ ಶಂಕರಣ್ಣ ಸಿಕ್ಕಿದ್ರು ಬಂದ ತಕ್ಷಣ ನೋಡಿ ಇಲ್ಲಿ ಏನಣ್ಣ ಸಂತೆ ಬಂದ್ಬಿಟ್ಟಿದೆ ಇಷ್ಟೊತ್ತಿಗೆ ಬೀಟು ಬಸವಣ್ಣಂಗೆ ಇಡ್ಲಿ ಕೊಡ್ಬೇಕಿತ್ತು. ಕೆಂಚ ಎಳಂದೂರ್ಗೆ ಹೋಗಿದ್ನ, ಅದಕ್ಕೆ ತಗೊಂಡೆ. ನೋಡಿ ಸಂತೆ ಶುರು ಆಗ್ಬಿಟ್ಟೈತೆ. ಒಂದಿನ ಫ್ರೀ ಆದಾಗ ಕಂಪ್ಲೀಟ್ ನಮ್ಮೂರು ಸಂತೆ ತೋರಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ತಾತಂಗೆ ಇಡ್ಲಿ ಕೊಡಬೇಕಿತ್ತು, ಅದಕ್ಕೆ ಇಡ್ಲಿ ತಗೊಂಡು ಬಂದಿದ್ದೀನಿ. ಇಡ್ಲಿ ಕೊಟ್ಬಿಟ್ಟು ಮನೆ ಕಡೆ ಹೋಗೋಣ, ಬೇರೆ ಕೆಲಸ ನೋಡೋಣ. ನೋಡಿ ಸೊಪ್ಪು ಮಾರ್ತಾವ್ರೆ, ಏನೇನು ಬೇಕು ಎಲ್ಲ ಸಿಗುತ್ತೆ ನಮ್ಮೂರು ಸಂತೆಲಿ. ನಾನು ಬೈಕ್ನ ಹೊರಗಡೆ ನಿಲ್ಸಿದ್ದೀನಿ, ಸಂತೆಯಿಂದ ಹೊರಗಡೆ. ಹೋಗಿ ಬೈಕ್ ತಗೊಂಡು ಮನೆ ಕಡೆ ಹೋಗೋಣ ಬನ್ನಿ. ನಮ್ಮೂರು ಸಂತೆ ಇರೋದು ಚಾಮರಾಜನಗರ ಮೇನ್ ರೋಡಲ್ಲಿ. ಎತ್ತೋ ಗಾಡಿ ಬರ್ತಾ ಇದ್ದಾವೆ ನೋಡಿ. ಇಲ್ಲಿ ನಮ್ಮ ಗಣಪತಿ ಚೀಟಿದು ಲೆಕ್ಕ ಬರೀತಾನೆ ಗಿರಿ, ಅದನ್ನ ಆಮೇಲೆ ತೋರಿಸ್ತೀನಿ ಒಟ್ಟಿಗೆ ಎಷ್ಟೆಷ್ಟಾಯ್ತು ಏನೇನಾಯ್ತು ಅಂತ. 2024 ಲೆಕ್ಕಾಚಾರ ಗ್ರ್ಯಾಂಡ್ ಟೋಟಲ್ ಆಮೇಲೆ ತೋರಿಸೋಣ. ಯಾವಾಗಮ್ಮ ಮುಗಿದ್ಮೇಲೆ ಗಣಪತಿ ತಾರೀಕು ಬೆಳಗ್ಗೆ ಎಲ್ಲಾನು ತೋರಿಸೋಣ. ಸರಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಗಣೇಶನ ಹತ್ರ ಬಂದಿದ್ದೀವಿ. ಡಿಡಿ ಮೈಕ್ ಸರಿ ಮಾಡೋ ನೋಡಿ, ಹೋಗ. ಅಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಟ್ಯಾಂಕ್ ಐತಲ್ಲ, ಇಲ್ಲಿ ಮೈಕು ಆ ಕಡೆ ಈ ಕಡೆ ಹೊರಟೋಗ್ಬಿಟ್ಟೈತೆ, ಅದನ್ನ ಸರಿ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಮ ಡಿಡಿ ಮೇಲ್ಗಡೆ ಹತ್ತಾನೆ. ಹತ್ಬಿಟ್ಟು ಹೊಂಟೋಗುತ್ತೆ ಮೇಲ್ಕತ್ತು ಅಂದ್ರೆ ಹತ್ತಲ್ಲ ಅಂತಾನು. ಅದಕ್ಕೆ ಏನು ಮದುವೆ ಇದು ಆಯ್ತಿದೆಯಾ? ಸರಿ. ನಾನಿವಾಗ ಜಮೀನ್ ಹತ್ರ ಬಂದೆ. ಸ್ವಲ್ಪ ಲ್ಯಾಟ್ರುಗಳೇ ಎಳಿಬೇಕು. ನೆನ್ನೆ ತೋರಿಸಿದ್ನಲ್ಲ, ನೆನ್ನೆ ವಿಡಿಯೋದಲ್ಲಿ ಬಾಳೆದು, ಆ ಬಾಳೆ ಒಳಗಡೆ ಲ್ಯಾಟ್ರ್ ಎಳಿತಾ ಇರೋದು ಇವಾಗ. ಆಳುಗಳಿಗೆ ಹೇಳಿದೆ, ಅವರು ಇವತ್ತು ಸಂತೆ ಇರೋದ್ರಿಂದ ಇವತ್ತು ಬರಲಿಲ್ಲ ಜಮೀನ್ ಹತ್ರಕ್ಕೆ. ನಾಳೆ ಬರ್ತಾರೆ. ನಾಳೆ ಬರೋ ತನಕ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನೇ ಇನ್ನು ಅವ್ರು ಒಂದ್ಸತಿ ಕಾಯ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಲ್ಯಾಟ್ರ್ ಎಳಿತಾ ಇದ್ದೀವಿ. ನಮ್ಮ ಅಪ್ಪನೂ ಎಳಿತಾವ್ರೆ ಲ್ಯಾಟ್ರನ್ನ, ನಾನು ಈ ಕಡೆ ಎಳ್ಕೊತಾ ಇದ್ದೀನಿ. ಲ್ಯಾಟ್ರ್ ಮಾಡಿಸೋದಂದ್ರೆ ಏನಿಲ್ಲ, ಈ ಥರ ವೈರೆಲ್ಲ ಎಳೆದಿದ್ನಲ್ಲ ಆವಾಗಲೇ, ಅದನ್ನೆಲ್ಲ ಈ ಥರ ಮಡಿಸಿ ಇಟ್ಕೊಳ್ಳೋದು ಅಷ್ಟೇ. ಯಾಕೆಂದರೆ ನೆಕ್ಸ್ಟು ಇದೇ ಥರ ಬಿಟ್ಬಿಡ್ತು ಅಂದರೆ ಡ್ರಿಪ್ ಎಲ್ಲ ಹೋಗ್ಬಿಡುತ್ತೆ. ಯಾಕೆಂದರೆ ನೀರು ಬಿಡಲ್ಲ ಮತ್ತೆ ಈ ಜಾಗಕ್ಕೆ. ಅವಾಗೇನಾಗುತ್ತೆ, ಬಿಸಿಲಿಗೆ ಲ್ಯಾಟ್ರೆಲ್ಲ ಒಣಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಎಳೆದು ಇಟ್ಕೊಳ್ತಾ ಇದ್ದೀವಿ. ಆಗ ಸದ್ಯಕ್ಕೆ ಇಲ್ಲಿ ತನಕ ಎಳೆದಿದ್ದೀನಿ ಲ್ಯಾಟ್ರನ್ನ. ನಮ್ಮಪ್ಪ ಎಳಿತೀನಿ ಅಂತ ಬಂದರು, ನೀನೇ ಎಳಿ ಅಂದ್ಬಿಟ್ಟು ಹೋದ್ರು. ಇನ್ನು ಇಷ್ಟು ದೂರ ಐತೆ. ನಾನು ಎಳಿತಿರೋದು ಈಗ ಒಂದು ಪಾರ್ಟ್ ಮಾತ್ರ, ಈ ಪಾರ್ಟ್ ಮಾತ್ರ ಎಳಿತಾ ಇರೋದು. ಅದಾದಮೇಲೆ ಮಧ್ಯಾಹ್ನ ಆದರೆ ಬಂದು ಈ ಪಾರ್ಟ್ ಎಳಿತೀವಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಎಳ್ಕೊಳ್ತೀನಿ. ಕನೆಕ್ಟ್ಗಳು ನಾವು ಎಳೆದಾಗ ಮಾತ್ರ ಬರೋದೇ ಇಲ್ಲ. ಅದು ಆಟೋಮೆಟಿಕ್ಕಾಗಿ ಒಂದೊಂದು ಟೈಮು ಎಳ್ಕೊಂಡು ಕಿತ್ತೋಗಿ ಗೊಬ್ಬರ ಬಿಡುವಾಗ ಇಲ್ಲ ಬೇರೆ ಏನಾರ ಸ್ಪ್ರೇ ಮಾಡುವಾಗ ಎಲ್ಲ ಅಂಟ್ಕೊಳ್ಳುತ್ತೆ ನೀರೆಲ್ಲ. ಇಲ್ಲಿ ನೋಡಿ, ನಾನು ಅವಾಗಿಂದ ಟ್ರೈ ಮಾಡ್ತಾಯಿದ್ದೀನಿ, ಬರ್ತಾನೆ ಇಲ್ಲ. ಬಂತು ನೋಡಿ, ಇವಾಗ ಬರೋ ತನಕ ಬಿಡಲ್ಲ. ಗುರು ಎಳ್ನೀರು ಕೇಳೋಕೆ ಬಂದಿದ್ದಾರೆ ನೋಡಿ. ಎಳ್ನೀರೆಲ್ಲ ಕೇಳ್ತಾ ಇದ್ದಾರೆ, ಕಿತ್ತು ಇಡ್ತಾ ಇದ್ದಾರೆ. ಹಗ್ಗ ಹಾಕೊಂಡು ಕೇಳೋದವರು. ನಾನು ಕೂಡ ಇವಾಗ ಒಂದು ಎಳ್ನೀರು ಕುಡ್ಕೊಂಡು ಬಂದೆ. ಇವಾಗ ಇದ್ರದ್ದು ಎಲ್ಲ ಮುಗೀತು, ಲ್ಯಾಟ್ರೆಲ್ಲ ಎಳೆದು ಇಲ್ಲೇ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಅದನ್ನು ಟೇಪ್ ಕಟ್ಟಬೇಕು. ಅಂದರೆ ಆ ಥರನೇ ಇಟ್ಬಿಟ್ರೆ ಎಲ್ಲ ಒಂದಕ್ಕೊಂದು ಗಂಟು ಹಾಕ್ಬಿಡುತ್ತೆ. ಅದಕ್ಕೋಸ್ಕರ ಟೇಪ್ ಕಟ್ಟೋಕ್ಕೆ ಅಂತ. ಟೇಪ್ ಇಲ್ಲ ಅಂದರೆ ಇಲ್ಲೇ ಬಾಳೆ ನಾರಿದಾವಲ್ಲ, ನಾರು ಕಟ್ಟಿಬಿಡ್ತೀನಿ. ನಾರು ಕಟ್ಟಿಬಿಟ್ಟು ಒಂದು ಕಡೆ ಗುಡ್ಡ ಹಾಕ್ಬಿಡ್ತೀನಿ ಅಷ್ಟೇ. ಕರೆಂಟ್ ಬಂದೈತೆ. ಇವಾಗ ಹೋಗಿ ಅಲ್ಲಿ ಡ್ರಮ್ಗೆ ನೀರು ತುಂಬಬೇಕು. ನಾಳೆ ಬಾಳೆಗೆ ಒಂದು ಔಷಧಿ ಹೊಡಿಸ್ಬೇಕು.
ಅಷ್ಟು ದಿನ ತುಂಬ ದಿನ ಆಗ್ಬಿಟ್ಟೈತೆ ಔಷಧಿ ಹೊಡಿಸಿಲ್ಲ, ಅದಕ್ಕೋಸ್ಕರ ಬನ್ನಿ ಹೋಗೋಣ. ಬಾಳೆಗೆ ಗೇಟ್ ಆನ್ ಮಾಡಿರಲಿಲ್ಲ, ಬೇರೆ ಮೂರು ಕಡೆಗೂ ಗೇಟ್ ಆನ್ ಮಾಡಿದರು. ನಾನಿವಾಗ ಈ ಗೇಟ್ನೂ ಆನ್ ಮಾಡಿ ಡ್ರಮ್ಗೆ ನೀರು ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಐತೆ, ಆಲ್ರೆಡಿ ಅರ್ಧ ಇತ್ತು, ಇನ್ನು ಅರ್ಧ ತುಂಬಬೇಕಿತ್ತು. ಅರ್ಧ ತುಂಬಲಿ ಅಂದ್ಬಿಟ್ಟು ನೀರು ತಿರ್ದಿದ್ದೀನಿ ಈ ಕಡೆಗೆ. ಗುರು ಮನೆಗೆ ಬಂದೆ. ಇವತ್ತು ಗೌರಿ ಬಿಡೋದ್ರಿಂದ ಹಬ್ಬ ಇತ್ತು. ಅದರದ್ದು ಹಬ್ಬ ಎಲ್ಲ ಮಾಡಿ ಮುಗೀತು. ಪೂಜೆ ಎಲ್ಲ ಮಾಡಿದೆ. ನೋಡಿ ನಮ್ಮ ಕರು ಕೂಡ ಪೂಜೆ ಮಾಡಿದೆ. ಪೂಜೆ ಮಾಡಿಬಿಟ್ಟು ಕರುಗೆ ಎಡೆ ಕೊಡಬೇಕಿತ್ತು, ಎಡೆ ಕೊಡ್ತಾಯಿದ್ದೀನಿ. ಇವಾಗ ಸ್ವೀಟು ಒಬ್ಬಟ್ಟು ಮಾಡಿದರು, ಅದನ್ನು ತಿನ್ನಿಸ್ದೆ. ಇವಾಗ ಹಪ್ಪಳ ತಿನ್ನಿಸ್ತಾಯಿದ್ದೀನಿ. ಹುಳಿ ಪಾಯಸ, ಅನ್ನ ಸಾಂಬಾರು ಆರಬೇಕು, ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ಆಮೇಲೆ ತಿನ್ನಿಸ್ತೀನಿ. ನೋಡಿ ಹೆಂಗೆ ತಿನ್ಕೊಳುತ್ತೆ. ಅದಕ್ಕೆ ಸಂಡಿಗೆ ಕೊಟ್ಟ ತಕ್ಷಣ ಹಪ್ಪಳ ತಿನ್ಸಂಬನ್ನಿ ಈಗ ನಮ್ಮ ಕರುಗೆ. ಓರ್ಗರು ಇದು, ಹೆಣ್ಣುಗರು ಅಲ್ಲ. ಅನ್ನ ಬಿಸಿ ಐತೆ, ಹುಳಿ ಕೂಡ ಬಿಸಿ ಐತೆ, ಪಾಯಸನೂ ಸ್ವಲ್ಪ ಆರೈತೆ. ಅನ್ನ ಆರಿದ್ಮೇಲೆ ತಿನ್ಸೋದು. ಸ್ವಲ್ಪ ಹೊತ್ತಾಗಲಿ, ಇಲ್ಲೇ ಇರಲಿ, ಇಟ್ಟಿರ್ತೀನಿ, ಆಮೇಲೆ ತಿನ್ನಿಸ್ತೀನಿ. ಪಾಯಸನೂ ಬಿಸಿ ಸ್ವಲ್ಪ, ನೋಡೋಣ ತಿನ್ನುತ್ತೇನೋ, ತಿನ್ಕೊಳುತ್ತೆ ಅದಕ್ಕೇನು. ಆಯಿತು ಆಯಿತು. ಇಲ್ಲ ಇಲ್ಲ, ತಿನ್ನಿಸ್ಬಿಡು. ಬಿಸಿ ಬಿಸಿ ಆದ್ರೆ ನಾವಿವಾಗ ಶ್ರೀ ಶಂಭುಲಿಂಗೇಶ್ವರ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ವಿ. ಇಲ್ಲಿ ರೇಷ್ಮೆ ಕೃಷಿಕರಾದಂಥ ಮಹೇಶ್ ಅವರಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ. ಏನಕ್ಕೆ ಬಂದ್ವಿ ಎಲ್ಲ ಹೇಳ್ತೀನಿ. ನಾನು ಮತ್ತು ಗಿರಿ ಇಬ್ಬರು ಕೂಡ ನಮ್ಮ ರೇಷ್ಮೆ ಮಹೇಶ್ ಇದ್ರಲ್ಲ ಅವ್ರ ಮನೆ ಹತ್ರ ಬಂದಿದ್ದೀವಿ. ಮೇಡಮ್ ಕೂಡ ಬಂದಿದ್ದಾರೆ, ರೇಷ್ಮೆ ಇಲಾಖೆಯವರು. ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ. ಬನ್ನಿ ಮೇಡಮ್, ನಮಸ್ತೆ. ನಮಸ್ಕಾರ ಮೇಡಮ್, ನಿಮ್ಮ ಪರಿಚಯ? ನನ್ನ ಹೆಸರು ಶೈಲಾ ಅಂತ ಹೇಳಿ, ರೇಷ್ಮೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಮಹೇಶ್ ಅವ್ರ ತೋಟಕ್ಕೆ ಬಂದಿದ್ದೆ. ಇವತ್ತು ನಿಮ್ಮನ್ನು ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಮೇಡಮು ನೀವೇನಾರ ರೇಷ್ಮೆ ಮಾಡ್ತಿದ್ರೆ ನಂಜನಗೂಡು ತಾಲೂಕು ಅಲ್ಲ ಮೇಡಮ್? ನಂಜನಗೂಡು ತಾಲೂಕು ಅಂತ ನಂಜನಗೂಡಲ್ಲಿ ಕೆಲವೊಂದು ಹೋಬಳಿ ಬರುತ್ತೆ. ಅಂದ್ರೆ ಈಗ ರೈತರು ಅಂದ್ಮೇಲೆ ಎಲ್ಲ ಒಂದೇ ಆಗಿರೋದ್ರಿಂದ ಯಾರೇ ಇನ್ನು ನಂಜನಗೂಡು ತಾಲೂಕು ಸಂಬಂಧಪಟ್ಟ ಯಾರೇ ರೈತರು ಬಂದ್ರು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲಾಖೆ ಬಗ್ಗೆ ಏನ್ ಸಲಹೆ ಸೂಚನೆಗಳಿದೆ ಅದನ್ನ ನೀಡ್ತೀನಿ. ಇಲಾಖೆಯಿಂದ ಸಿಗಂತ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಹಿಪ್ಪನೇರಳೆ ಬೆಳೆಯೋಕ್ಕೆ ಏನೆಲ್ಲ ಅವರಿಗೆ ಮಾಹಿತಿಗಳು ಬೇಕು ಅಷ್ಟು ಮಾಹಿತಿಗಳನ್ನ ಚಾಚು ಚಪ್ಪದೆ ಕೊಡ್ತೀವಿ ನಾವು. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ನಂಜನಗೂಡಲ್ಲಿ ರೇಷ್ಮೆ ಬೆಳೆ ಇನ್ನ ಹೆಚ್ಚಿನ ಲೆವೆಲ್ಗೆ ಹೋಗ್ಲಿ ಅಂತ ಕೇಳ್ಕೊತೀವಿ ನಾವು. ನಿಮ್ಮ ವಿಡಿಯೋ ಮೂಲಕನೂ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆ ಸಂದೇಶಗಳು ಹೋಗ್ಲಿ. ನಿಮ್ಮ ವಿಡಿಯೋ ನೋಡಿ ನಮ್ಮ ರೇಷ್ಮೆ ಬೆಳೆಗಾರರ ಸಂಖ್ಯೆಗಳು ಕೂಡ ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಮಹೇಶ್ ಅವ್ರದ್ದು ಮನೆ ನೋಡಿ ಓದ್ ವಿಡಿಯೋದಲ್ಲಿ ನೋಡಿರ್ತೀರ, ಆದರೆ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ಅಷ್ಟೆ. ಗಿರಿ ಹೆಂಗಿದೆ ಮನೆ ನೋಡಿದ? ಚೆನ್ನಾಗಿದೆ ಅಣ್ಣ, ರೈತರ ಮನೆ, ಅರಮನೆ ಥರ ಇದೆ. ತುಂಬ ಜನ ರೈತರು ನಾನು ಕೇಳ್ತಿದ್ರು ಮಹೇಶ್ ಅವ್ರ ಮನೆ ಹತ್ರ ಹೋಗೋಣ, ಮಹೇಶ್ ಅವ್ರು ಮಾತಾಡ್ಸೋಣ ಅಂತ. ಸದ್ಯಕ್ಕೆ ಯಾರೂ ಸಿಕ್ಕಿರಲಿಲ್ಲ. ನಮ್ಮ ಗಿರಿ ಸಿಕ್ಕ, ಗಿರಿನ ಕರ್ಕೊಂಡು ಬಂದ್ಬಿಟ್ಟೆ ನಾನು. ಜೊತೆಗೆ ನಮ್ಮ ಮಹೇಶ್ ಅವ್ರದ್ದು ಹಳ್ಳಿಕರು ಹಸುಗಳಿದ್ದಾವೆ. ಇದು ಆ ಕಡೆ ನಿಂತಿರೋದು ಹಸು, ಅದು ಸೆಕೆಂಡ್ ಒನ್ನು. ಮತ್ತು ಅಲ್ಲಿ 2 ಎತ್ತುಗಳಿದ್ದಾವೆ, ಕರುಗಳು ಅವೆರಡು. ನಾವಿಲ್ಲಿ ನಮ್ಮ ಮಹೇಶ್ ಚಿನ್ನಂಬಳ್ಳಿ ಓದ್ ವಿಡಿಯೋದಲ್ಲಿ ನೋಡಿದ್ವಿ. ರೇಷ್ಮೆ ಮಹೇಶ್ ಅವ್ರದ್ದು ಒಂದು ವಿಡಿಯೋ ಶೂಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಅವರು ಇವಾಗ ಮೈಸೂರಲ್ಲಿ ನಡೆಯುವಂಥ ದಸರಾ ಕಾರ್ಯಕ್ರಮಕ್ಕೆ ಅವರ ವಿಡಿಯೋನ ಕಳಿಸ್ತಾ ಇದ್ದಾರೆ ರೇಷ್ಮೆ ಇಲಾಖೆ. ಅದಕ್ಕೋಸ್ಕರ ಅವ್ರದ್ದೊಂದು ವಿಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಜೊತೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಗಿರಿ ಬಂದಿದ್ದಾನೆ.
ಅಲ್ಲಿ ನೋಡಿ ಎಲ್ಲ ರೇಷ್ಮೆ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ರೇಷ್ಮೆ ಶೆಡ್ ಹತ್ರ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಹೋಗೋಣ ಬನ್ನಿ. ಇವಾಗ ಅವರು ರೇಷ್ಮೆ ಕೃಷಿ ಇಷ್ಟು ಹಂತಕ್ಕೆ ಬಂದಿದೆ. ರೇಷ್ಮೆ ಮನೆ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಮೇಡಮ್ ಬಂದಿದ್ದಾರೆ ರೇಷ್ಮೆ ಇಲಾಖೆಯಿಂದ. ಟೈಮ್ ಬಂದಿದ್ದಾಗ ಇದೊಂದು ಇರಲಿಲ್ಲ, ಇವಾಗ ಇದನ್ನು ಜಾಯಿನ್ ಮಾಡಿಸಿದ್ದಾರೆ. ಪಾರಿವಾಳಗಳು ಅಲ್ಲಿದ್ದಾವೆ, ತೋರಿಸ್ತೀನಿ ಬನ್ನಿ. ಈಗ ಸದ್ಯಕ್ಕೆ ಅವ್ರದ್ದು ರೇಷ್ಮೆ ಮನೆ ನೋಡಿ, ಹೋದ ವಿಡಿಯೋದಲ್ಲಿ ನೋಡಿದ್ರಿ. ಇವಾಗ ಹೊಸದಾಗಿ ನಮ್ಮ ಮಹೇಶ್ ಅವರು ಏರ್ ಫಿಲ್ಟ್ರ್ ಕೂಡ ಹಾಕ್ಸಿದ್ದಾರೆ ಮೇಲ್ಗಡೆ ನೋಡಿ. ಇಲ್ಲಿ ಏರ್ ಫಿಲ್ಟ್ರು ಅಂದರೆ ಒಳಗಡೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಇರುತ್ತೆ, ಅದೆಲ್ಲ ತೆಗೆದಾಕೋಕ್ಕೆ ಅಂತ ಏರ್ ಫಿಲ್ಟ್ರ್ ಹಾಕ್ಸಿದ್ದಾರೆ. ಅದ್ರ ಜೊತೆ ಇದು ಒಂದು ಹೊಸ ಮನೆ, ರೇಷ್ಮೆ ಹೊಸದಾಗಿ ಎಕ್ಸ್ಟ್ರಾ ಮಾಡೋಕ್ಕೆ ಅಂತ ರೇಷ್ಮೆ ಮನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಾರಿವಾಳಗಳು ಹಾವ್ ಬರಲ್ಲ, ಯಾವ ಎಲ್ಲ ತಿನ್ಕೊಂಡು ಹೋಗಿ ಕೂತ್ಬಿಟ್ಟವೆ ಆರಾಮಾಗಿ. ನಮ್ಮ ಮಹೇಶ್ ಅವ್ರದ್ದು ರೇಷ್ಮೆ ಮನೆ ಹೊಸದಾಗಿ ಮಾಡಿರೋವಂಥದ್ದು ಇದೆ ನೋಡಿ. ಆಲ್ರೆಡಿ ಗೂಡು ಬಂದೈತೆ, ಇನ್ನೊಂದು ನಾಳೆ ಅಥವಾ ನಾಳಿದ್ದು ಗೂಡು ಬಿಡಿಸ್ತಾರೆ ನೋಡಿ. ಗೂಡೆಲ್ಲ ಚೆನ್ನಾಗೈತೆ. ಇವಾಗ ರೇಟ್ ಕೂಡ ಚೆನ್ನಾಗಿದೆ ಅಂತ ಹೇಳ್ದ ನಮ್ಮ ಮಹೇಶ್ ಅವರು. ರ್ಯಾಕ್ ಸಿಸ್ಟಮ್ ನೋಡಿ ಹೆಂಗೆ ಮಾಡಿಸಿದ್ದಾರೆ. ಇಲ್ಲಿ ಮೇಲ್ಗಡೆ ಸೊಪ್ಪು ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಸ್ಟೆಪ್ಸ್ ಥರ ಮಾಡ್ಕೊಂಡಿದ್ದಾರೆ. ಆರಾಮಾಗಿ ಮೇಲ್ಗಡೆ ನಿಂತ್ಕೊಂಡು ಸೊಪ್ಪು ಹಾಕೋಕ್ಕೆ ಅಂತ. ಇಲ್ಲಿ ನೋಡಿ ಏರ್ ಫಿಲ್ಟ್ರು ಒಳಗಡೆ ಅಂತ. ಇಲ್ಲಿ ಬ್ಯಾಡ್ ಸ್ಮೆಲ್ಲೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು, ಅದಕ್ಕೋಸ್ಕರ. ನಮ್ಮ ಮಹೇಶ್ ಅವ್ರದ್ದು ಈ ಸರಿ ದಸರಾದಲ್ಲಿ ವಿಡಿಯೋ ಕೂಡ ಬರ್ತಾ ಇದೆ, ಎಲ್ಲರೂ ಕೂಡ ನೋಡಿ. ಆ ವಿಡಿಯೋನ ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು 5 ನಿಮಿಷ ಇದೆ, ಅದು ಶಾರ್ಟ್ ವಿಡಿಯೋ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಮ್ಮ ಮಹೇಶ್ ಅವರು ಹೇಳಿರೋದು. ಇಲ್ಲಿ ನೋಡಿ ಬಂಡೂರು ಕುರಿ ಸಾಕಿರೋದು. ಅಂದರೆ ಇವರು ಬಕ್ರೀದಿಗೆ ಮಾತ್ರ ಸೇಲ್ ಮಾಡೋದು. ಇದನ್ನೆಲ್ಲ ಬಕ್ರೀದ್ ಟೈಮಲ್ಲಿ ಸೇಲ್ ಮಾಡಿಬಿಡ್ತಾರೆ. ಆ ಸೀಸನ್ನಲ್ಲಿ ಅಣ್ಣವರು ಮೇವು ಹಾಕ್ತಾವ್ರೆ ಕುರಿಗಳಿಗೆಲ್ಲ. ಇಲ್ಲಿ ಅವ್ರದ್ದು ವಿಡಿಯೋ ಒಂದು ಎಡಿಟ್ ಮಾಡಬೇಕಾಗಿದ್ದು, ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಗಿರಿ ಇಬ್ಬರು ಬಂದಿದ್ವಿ. ಮೇಡಮ್ ಅವರೆಲ್ಲ ಬಂದು ಕೂತಿದ್ದಾರೆ ನೋಡಿ. ವಿಡಿಯೋ ಎಡಿಟ್ ಎಲ್ಲ ಆಯಿತು, ಶೇರ್ ಮಾಡಬೇಕು. ಮೇಡಮ್ ಅವ್ರ ಮೊಬೈಲ್ಗೆ ಶೇರ್ ಮಾಡ್ತಾ ಇದ್ವಿ ಇವಾಗ. ಇಲ್ಲಿ ನೋಡಿ ರೇಷ್ಮೆ ಈ ತೋಟ ಖಾಲಿಯಾಗೈತೆ. ತೋಟ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ನಮ್ಮ ಮಹೇಶ್ ಅವರು ಗೊಬ್ಬರ ಕೊಟ್ಟು ಈಗ ಮತ್ತೆ ಚಿಗುರ್ತಾ ಇದೆ ಕಡ್ಡಿ. ಇಲ್ಲಿ ನೋಡಿ, ಇದು 1.5 ಅಡಿ ಅಥವಾ 2 ಅಡಿ ನಿಲ್ಲಿಸಿರೋ ಕಡ್ಡಿ ಇದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಕು, ನಮ್ಮ ಊರು ಚಿನ್ನಂಬಳ್ಳಿ. ನಾನು 14 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ದೀವಿ. ಮತ್ತೆ ನಾವು ಆವಾಗ ಚಿಕ್ಕ ಪ್ರಮಾಣದಲ್ಲಿ 30-20 ಮಟಾಳ ಶೆಡ್ಡಲ್ಲಿ ಮಾಡ್ಕೊಂಡಿದ್ವಿ. ನಾವು ಹಂತವಾಗಿ ನಾವು ಈಗ ಅದನ್ನೇ ಒಂದು 50 ಅಡಿ ಉದ್ದ 20 ಅಡಿ ಅಗಲ ಮಾಡಿದ್ವಿ. ಈಗ ಪುನಃ ಹೊಸದಾಗಿ ಇನ್ನೊಂದು ಮಾಡಿದೀವಿ. ಮತ್ತೆ ಪ್ರತಿ ಬೆಳೆನೂ ನಾವು 280ರಿಂದ 300 ಮೊಟ್ಟೆ ತರ್ತಾ ಇದೀವಿ. ಈಗ 280ರಿಂದ 300 kg ರೀಚ್ ಆಯ್ತದೆ. ವರ್ಷಕ್ಕೆ 10ರಿಂದ 12 ಬೆಳೆ ಮಾಡ್ತೀವಿ. 10ರಿಂದ 11 ಅಂತೂ ಗ್ಯಾರಂಟಿ. ಯಾಕಂದ್ರೆ ಚಳಿಗಾಲ ಬಂದಾಗ ಒಂದು 15 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಅಂದ್ರೆ ಅಲ್ಲಿಗೆ 10ರಿಂದ 11 ಬೆಳೆ ನಾವು ಮಾಡ್ತಾ ಇದೀವಿ. ಇಲ್ಲಿ ನೋಡಿ ನಮ್ಮ ಗಿರಿ ಅಕ್ಕರು ನನ್ನ ಹತ್ರಕ್ಕೆ ಬರಬೇಡ ಅಂತ ಹೇಳ್ತಿದ್ರು. ಹತ್ರಕ್ಕೆ ಹೋಗಿ ಅದನ್ನು ಸಾಕು ಮಾಡ್ತಾವನೆ, ಅದ್ರ ಜೊತೆ ಆಟ ಆಡೋದು ನಿಂತವನೆ. ಮತ್ತು ಈ ಕಡೆ ನಮ್ಮ ಮಹೇಶ್ ಅವ್ರದ್ದು ವಿಡಿಯೋ ಎಡಿಟ್ ಎಲ್ಲ ಆಗಿತ್ತು, ಅದನ್ನು ಮೇಡಮು ನೋಡ್ತಾ ಕೂತಿದ್ದಾರೆ. ನೋಡಿ, ನಾವು ರೇಷ್ಮೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಮನೆಯವರೆಲ್ಲ. ಈಗ ಒಬ್ಬರೇ ಏನು ಮಾಡೋಕ್ಕಾಗಲ್ಲ, ಮನೆಯವರೆಲ್ಲ ಸೇರ್ಕೊಂಡು ರೇಷ್ಮೆ ಮಾಡಬೇಕು. ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ಅಜ್ಜಿ, ನಮ್ಮ ಬಾಸು, ಆಗ್ಲಿಂದ ಅಜ್ಜಿ ಜಮೀನು ಉಳಿಸಿ ಮಾಡ್ದಂಥವ್ರು, ಅವರು ಆಶೀರ್ವಾದ ನಮಗೆ ಮಾಡ್ಕೊಂಡು ಹೋಯ್ತಾವೆ. ಮತ್ತು ರೇಷ್ಮೆನೇ ನಂಬ್ಕೊಂಡು ನಾವು ಜೀವನ ಮಾಡ್ಕೊಂಡು ಮನೆ ಕಟ್ಟಿದ್ವಿ. ರೇಷ್ಮೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ರೇಷ್ಮೆಯಿಂದ ಬದುಕಿರಿಂದ ಹೊಡೆದು, ನಾವು ಕಾರಿಂದ ಹೊಡೆದು, ವೆಹಿಕಲಿಂದ ಹೊಡೆದು ನಾವು ರೇಷ್ಮೆ ಕೃಷಿಕ ಅಂತ ಹಾಕೊಂಡಿರೋದು. ಮತ್ತೆ ಈಗ ನೋಡಿ ರೇಷ್ಮೆ ಫೋಟೋಗಳನ್ನೇ ಹಾಕೊಂಡಿದೀವಿ, ಗೋಡೆಗಳಿಗೆಲ್ಲ ರೇಷ್ಮೆ ಫೋಟೋಗಳನ್ನೇ ಹಾಕೊಂಡಿರೋದು. ನಾವು ರೇಷ್ಮೆನೇ ಪೂಜಿಸ್ತೀವಿ, ಗೌರವಿಸ್ತೀವಿ. ಹೊಸದಾಗಿ ಬರ ಅಂತ ರೈತರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಹೊಸದಾಗಿ ಮಾಡಿರೋಂತ ರೈತರುಗಳಿಗೆ ಮೇಡಮ್, ಈಗ ವರ್ಷದಲ್ಲಿ ಇವತ್ತು ಯಾವ ರೈತರು ವರ್ಷ ಕಾಯ್ಬೇಕು, ಲಾಭ ಕಡಿಮೆ, ಆಮೇಲೆ ಖರ್ಚುಗಳು ಜಾಸ್ತಿ, ಜೀವನ ಮಾಡಕ್ ಬಾಳಿ ಕಷ್ಟ ಅದ. ತಿಂಗಳಿಗೆ 24 ಚಿಂತ ನಾವು ದುಡ್ಡು ಕಾಣೋದು ಯಾವ್ದ್ರಲ್ಲೂ ಇಲ್ಲ. 24 ಚಿಂತದಲ್ಲಿ ನೀವು ಕಷ್ಟ ಬೀಳೋದು ಬರೀ 5ರಿಂದ 6 ದಿನ, 4 ಚಿಂತ ಎದ್ದು 2 ದಿನ ಆದ್ಮೇಲೆ ನಿಮ್ಗೆ ಕೆಲಸ ಜಾಸ್ತಿ. ಅಲ್ಲಿ ಅವತ್ತೇ ನಿಮ್ಗೆ ಕೆಲಸ ಇರೋದು. ಬೇರೆ ಹೊತ್ತಿನಲ್ಲಿ 1 ಆಳು 2 ಆಳು ಮೇಂಟೈನ್ ಮಾಡ್ಬೋದು. ಈಗ 300 ಮಟ್ಟ ನಾವು 3-4 ಆಳು ಮನೆಯವರೇ ಮಾಡ್ಕೋದ್ರಿಂದ ನಾವು ಆರಾಮಾಗಿ ಒಬ್ಬರ ಹತ್ರ ಒಬ್ರು ಗೌರ್ಮೆಂಟ್ ಜಾಬ್ನವ್ರು ಏನ್ ಸಂಪಾದನೆ ಮಾಡ್ತಾರ ಅಷ್ಟಂತೂ ಇದರಲ್ಲಿ ನಮ್ಮ ಮನೆಯಲ್ಲಿ ಬರ್ತದೆ. ಸರಿ ಮಹೇಶ್, ನಿಮ್ಮ ಅಭಿಪ್ರಾಯವನ್ನ ಇಷ್ಟೊತ್ತು ಹಂಚ್ಕೊಂಡಿದ್ದಕ್ಕೆ ತಮ್ಮ ಕುಟುಂಬದವ್ರಿಗೆಲ್ಲರಿಗೂ ಕೂಡ ವಂದನೆಗಳು. ನಮಸ್ತೆ. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ನಮ್ಮ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು.